ವೀಕ್ಷಕರೇ, ನಾನಿವತ್ತು ಬದನೆಕಾಯಿಯ ಕೈಗುಜ್ಜು ಅಥವಾ ನಮ್ಮ ಕಡೆ ಚಟ್ನಿ ಅಂತ ಹೇಳ್ತೀವಿ ಅದನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಇದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಬೇಕಾಗಿರೋ ಸಾಮಗ್ರಿಗಳು ಬದನೆಕಾಯಿ, ಟೊಮೊಟೊ, ಕೊತ್ತಂಬರಿ, ಬೆಳ್ಳುಳ್ಳಿ ಈ ರೀತಿಯಾಗಿ ಉದ್ದುದಕ್ಕೆ ಇದು ಈರುಳ್ಳಿನೂ ಅಷ್ಟೇ, ಅದನ್ನು ಕೂಡ ಉದ್ದುದಾಗಿ ಹೆಚ್ಕೋಬೇಕು. ಮೆಣಸಿಕಾಯಿ ತೊಗೊಂಡಿದ್ದೀನಿ. ಇವಾಗ ನೋಡಿ ಎಣ್ಣೆ ಇದೆ. ಇದು ಮಾಡುವ ವಿಧಾನ ಯಾವ ರೀತಿಯಾಗಿ ಅಂತ ಹೇಳಿದರೆ, ನಾವು ನೋಡಿ ಈ ರೀತಿಯಾದ ಸಾಮಗ್ರಿಗಳನ್ನು ತಗೊಂಡು ಒಲೆ ಮೇಲೆ ಬಾಣಲಿ ಮೇಲೆ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ಮೆಣಸಿಕಾಯನ್ನು ಕೂಡ ಹಾಕೋದು. ನನ್ನ ಮಗ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ. ಮೆಣಸಿಕಾಯಿ ಹಾಕಿಬಿಟ್ಟು ಇದಕ್ಕೆ ನೆಕ್ಸ್ಟು ಈರುಳ್ಳಿಯನ್ನು ಹಾಕಿ ನೀಟಾಗಿ ಅದನ್ನು ಹುರ್ಕೋಬೇಕು. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಕೂಡ ಅದನ್ನು ನೀಟಾಗಿ ಈ ರೀತಿಯಾಗಿ ಹುರ್ಕೋಬೇಕು. ವೀಕ್ಷಕರೇ ನೋಡಿ, ಈ ರೀತಿಯಾಗಿ ಹುರ್ಕೋಬೇಕು. ಈ ರೀತಿಯಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ಏನೇನಿದೆ ಅದನ್ನೆಲ್ಲ ಪ್ರತಿಯೊಂದನ್ನು ಕೂಡ ಒಂದೊಂದಾಗಿ ಹಾಕ್ತಾ ಹೋಗಬೇಕಾಗುತ್ತೆ. ನಾವು ಈ ಟೈಮಲ್ಲಿ ಏನಾದರೂ ಟೊಮೊಟೊ ಬೇಗ ಹಾಕ್ಬಿಟ್ರೆ ಅದಕ್ಕೆ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ. ಅಷ್ಟೊಂದು ಯಾಕಂದರೆ ಕೆಲವೊಂದು ಹುರಿದಿರೋಲ್ಲ. ಟೊಮೊಟೊ ಬೇಗ ಸ್ಮ್ಯಾಶ್ ಆದಾಗ ಏನಾಗುತ್ತೆ, ಅದು ಒಂಥರ ಸುಟ್ಟು ಥರ ಆಗೋಗುತ್ತೆ. ನಾವು ಈ ಕಡೆ ರೊಟ್ಟಿ ಮಾಡೋಕ್ಕೆ ನೀರು ತೊಗೊಳೋಣ. ಇದ್ರ ಜೊತೆಗೆ ನಾನು ಇವತ್ತು ರೊಟ್ಟಿ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಇದನ್ನು ಹುರ್ಕೋಬೇಕು. ನಂತರ ಬದನೆಕಾಯನ್ನು ಹಾಕಬೇಕು. ಬದನೆಕಾಯಿನೂ ಅಷ್ಟೇ, ಅದು ನೀಟಾಗಿ ಅದನ್ನು ಹುರ್ಕೋಬೇಕಾಗುತ್ತೆ. ಬದನೆಕಾಯಿ ಸ್ಮೂತ್ ಆಗೋವರೆಗೂ ಕೂಡ ಅದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ತೊಳೆದಿರುವಂಥ ಬದನೆಕಾಯಿನ ಯಾವಾಗಲೂ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿ ಅದನ್ನು ತೊಳೆದು ಅದಾದಮೇಲೆ ಉಪ್ಪಲ್ಲಿ ಅದನ್ನು ಹೆಚ್ಚಿ ಇಡಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ಕೆಲವೊಂದು ಬದನೆಕಾಯಿಗಳು ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಇವತ್ತು ಏನಾಗುತ್ತೆ ಅಂತ ವಿಷ ಥರ ಏನೋ ಅಂತಾರಲ್ಲ, ಆ ಥರ ಒಂದು ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಉಪ್ಪನ್ನು ಹಾಕಿ ಅದನ್ನು ಇಡಬೇಕಾಗುತ್ತೆ. ನೋಡಿ, ಇವಾಗ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕೋದಾದ್ಮೇಲೆ ಅದನ್ನು ಈ ಥರ ನೀಟಾಗಿ ಬಾಡಿಸ್ಕೋಬೇಕಾಗುತ್ತೆ. ಅಂದರೆ ನೀಟಾಗಿ ಹುರ್ಕೋಬೇಕು. ನೋಡಿ, ಇದು ಇವಾಗೆಲ್ಲ ಒಂದೊಂದೇ ನೋಡಿ ಎಷ್ಟು ಚೆನ್ನಾಗಿದಾಗಿದೆ ಇದು. ನೋಡಿ, ಇವೆಲ್ಲ ಹುರಿದಿದೆ. ಇವೆಲ್ಲ ಆಲ್ಮೋಸ್ಟ್ 3/4% ಹುಡ್ಕೊಂಡಿದೆ. ಆಮೇಲೆ ಟೊಮೊಟೊ ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಅದು ನೀಟಾಗಿ ಹುರ್ಕೊಳುತ್ತೆ. ನಾನು ಇವತ್ತು ಅದನ್ನು ಈ ರೀತಿಯಾಗಿ ಒಂದು ಕುಟ್ಟೋದಿರುತ್ತಲ್ವ, ಅದನ್ನು ತೊಗೊಂಡು ಅದರಲ್ಲಿ ಹಾಕ್ಬಿಟ್ಟು ನಾನು ಕುಡ್ತೀನಿ. ನೋಡಿ, ಈ ಟೈಮಲ್ಲಿ ಇವಾಗ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದಾಗ ಏನಾಗುತ್ತೆ, ಬೇಗ ಸ್ಮ್ಯಾಶ್ ಆಗಿ ಹುರ್ಕೊಳುತ್ತೆ. ನೋಡಿ, ಇದು ನಾನು ನಮ್ಮ ಮನೆ ಹತ್ರನೇ ಬೆಳೆದಿರುವಂಥ ಒಂದು ಕರಿಬೇವು. ಆ ಕರಿಬೇವನ್ನ ಇವತ್ತು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಕರಿಬೇವನ್ನ ಹಾಕೋದ್ರಿಂದನೂ ಕೂಡ ಒಂದು ಒಳ್ಳೆ ಘಮ ಬರುತ್ತೆ. ನೋಡಿ ಯಾವ ರೀತಿಯಾಗಿದೆ ಕರಿಬೇವು. ನಮ್ಮ ಒಂದು ಮನೆ ಹತ್ರನೇ ನಾನು ಬೆಳೆಸ್ಕೊಂಡಿದ್ದಂಥ ಒಂದು ಕರಿಬೇವು ಅದು. ನೋಡಿ, ಇವಾಗ ಆಗಿದೆ ಇದು. ಈ ರೀತಿಯಾಗಿ ಟೊಮೊಟೊ ಎಲ್ಲವೂ ಕೂಡ ನೋಡಿ ಎಷ್ಟು ನೀಟಾಗಿ ಸ್ಮ್ಯಾಶ್ ಆಗಿದೆ. ನೋಡಿ ಯಾವ ರೀತಿಯಾಗಿ ಸ್ಮ್ಯಾಶ್ ಆಗಿದೆ ಇದು. ಈ ರೀತಿಯಾಗಿ ಒಂಥರ ಸ್ಮೂತಾಗಿ ಆದರೆ ನಾವಿಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೋದಾಗುತ್ತೆ. ನೋಡಿ, ಇವಾಗ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಮೆಣಸಿಕಾಯಿನ ಹುರಿದಿರ್ತೀವಲ್ಲ, ಅದನ್ನು ಸ್ವಲ್ಪ ಎತ್ತಿ ಅದರಲ್ಲಿ ಹಾಕ್ಕೊಂಡು ಕುಟ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ಕೊತ್ತಂಬರಿ ಹಾಕಿಬಿಟ್ಟು ಕುಟ್ಕೋಬೇಕು. ಕೊತ್ತಂಬರಿ ಹಾಕಿ ಇದಕ್ಕೆ ಕುಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ಮೂತಾಗಿ ಅದು ಬರಬೇಕು ನೀಟಾಗಿ. ಆವಾಗ ಅದು ಕುಟ್ಟೋದ್ರಿಂದ ಏನಾಗುತ್ತೆ ಅಂದರೆ ರುಚಿ ಕೂಡ ಹೆಚ್ಚಾಗುತ್ತೆ. ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ನೋಡಿ, ಇದನ್ನ ಎಲ್ಲ ತೆಗೆದು ಇವಾಗ ಇದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಇದಕ್ಕೆ ನೀವು ಉಪ್ಪನ್ನು ನೋಡ್ಕೋಬೇಕಾಗುತ್ತೆ. ಯಾವ ರೀತಿಯಾಗಿ ಉಪ್ಪು ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಬೇಕು. ಆಮೇಲೆ ನಿಮಗೆ ಮೆಣಸಿನ್ಕಾಯಿ ಬೇಕು ಜಾಸ್ತಿ ಬೇಕು ಅಂದರೂ ಕೂಡ ನೀವು ಅದನ್ನು ನಿಮ್ಮ ಚಾಯ್ಸು ಅದನ್ನು ಜಾಸ್ತಿ ಹಾಕೋಬೇಕು. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆ, ಕೆಲವೊಂದಕ್ಕೆ ಕಡಿಮೆ ತಿಂತಾರೆ, ಕೆಲವೊಂದಕ್ಕೆ ಜಾಸ್ತಿ ತಿಂತಾರೆ. ಇದಕ್ಕೆ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇದ್ದು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುವಂಥ ಒಂದು ಕಾಂಬಿನೇಷನ್ ಆಗಿರುತ್ತೆ. ಇದಕ್ಕೆ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ರುಚಿ ಬಂದಿರುತ್ತೆ ಅಂತ. ಇದನ್ನು ನಾವು ಮುದ್ದೆ ಮೇಲೆ ಬಿಸಿ ಮುದ್ದೆ ಇರುತ್ತಲ್ಲ, ಆ ಮುದ್ದೆ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿ, ನಾವು ಹೊಲಕ್ಕೆಲ್ಲ ಹೋದಾಗ ಈ ಥರ ಮಾಡಿಕೊಂಡು ರೊಟ್ಟಿ ಮಾಡ್ಕೊಂಡು ಹೊಲಕ್ಕೆ ಹೋದಾಗ ತೊಗೊಂಡು ಹೋಗ್ತೀವಿ. ನೋಡಿ, ಇವಾಗ ಬಿಸಿನೀರು ಕಾದಿದೆ. ಇವಾಗ ರೊಟ್ಟಿ ಮಾಡೋಕ್ಕೆ ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ನಾವು ಇದಕ್ಕೆ ಇವಾಗ ಅದು ತುಂಬ ಬಿಸಿ ಇರೋದ್ರಿಂದ ನೀವು ಹುಷಾರಾಗಿ ನೋಡಿಕೊಂಡು ಕೈ ಹಾಕಿ ಅದನ್ನು ನೀಟಾಗಿ ನೀವು ನಾದ್ಕೋಬೇಕಾಗುತ್ತೆ. ನೋಡಿ, ಬಿಸಿ ಇದೆ, ಇನ್ನೂ ಸ್ವಲ್ಪ ಬಿಸಿ ಇದೆ. ನೋಡಿ, ಈ ರೀತಿಯಾಗಿ ಹಿಟ್ಟು ಅಷ್ಟೇ. ನಾವು ಜೋಳನ ಇಲ್ಲಿ ತೊಗೊಳಲ್ಲ, ನಮ್ಮ ಜೋಳನ ನಾವೇ ಬೆಳಿತೀವಿ. ನಮ್ಮ ಅತ್ತೆ ಅವರು ಊರ ಕಡೆ ಬೆಳೆಯೋದ್ರಿಂದ ಅವರೇ ಅದನ್ನೆಲ್ಲ ಮಷಿನ್ಗೆ ಹಾಕಿ ನೀಟಾಗಿ ಮಾಡಿ ನಮಗೆ ಕಳಿಸ್ತಾರೆ. ನಮಗೆ ನಾವು ಒಂದು ಸಲನೂ ಇಲ್ಲಿ ಅದನ್ನ ಮಷಿನ್ಗೆ ಹಾಕಿಲ್ಲ. ಇಲ್ಲಿ ಏನಾದರೂ ಮಷಿನ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ರೊಟ್ಟಿ ಅಷ್ಟೊಂದು ನೀಟಾಗಿ ಬರೋಲ್ಲ, ಚೆನ್ನಾಗೂ ಬರೋಲ್ಲ. ಇಲ್ಲಿ ಬೆಂಗಳೂರಲ್ಲಿ ನಾವು ಇದು ಮಾಡಿಸೋದ್ರಿಂದ ಅಷ್ಟು ಚೆನ್ನಾಗಿ ಬರೋಲ್ಲ ರೊಟ್ಟಿಗಳು, ಜೀನ್ ಮಾಡಿಸೋದ್ರಿಂದ. ನೋಡಿ, ಇವಾಗ ಇಷ್ಟು ಮೆತ್ತಗಾಗಿದೆ. ನೋಡಿ ಯಾವ ರೀತಿಯಾಗಿ ಈ ಥರ ಸ್ಮೂತಾಗಿ ಬರಬೇಕಾಗುತ್ತೆ.
ಈ ಥರ ಸ್ಮೂತಾಗಿ ನಾವು ನಾದ್ಕೋಬೇಕಾಗುತ್ತೆ ಹಿಟ್ಟನ್ನು, ಜೋಳದ ಹಿಟ್ಟನ್ನು ಈ ರೀತಿ ಸ್ಮೂತಾಗಿ ನೋಡಿ ನಾದ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಯಾವ ರೀತಿಯಾಗಿ ಎಷ್ಟು ಸ್ಮೂತಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಲ್ವ. ಇಲ್ಲಿ ಹಿಟ್ಟನ್ನು ನಾನು ಅಷ್ಟೊಂದು ಇಷ್ಟಪಡಲ್ಲ, ಯಾಕಂದರೆ ಇಲ್ಲಿ ಜೋಳನೂ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಬಟ್ ಇರಬಹುದು, ನನಗೆ ಅಷ್ಟೊಂದು ತೊಗೊಳೋ ಅಂಥದ್ದು ಗೊತ್ತಾಗಲ್ಲ. ನಮ್ಮ ಅತ್ತೆ ಆದರೆ ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ, ಅವ್ರು ನೋಡಿಬಿಟ್ಟು ನಮ್ಮದೇ ಹೊಲದಲ್ಲಿ ಬೆಳೆಯೋದ್ರಿಂದ ಜೋಳನ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ನಾವು ರೊಟ್ಟಿ ಮಾಡಿದ್ಮೇಲೆ ಎಷ್ಟು ವೈಟಾಗಿ ಕಾಣುತ್ತೆ, ಬಿಳಿ ಜೋಳ ಅಂತ ಬರುತ್ತೆ, ಆ ಜೋಳದಿಂದ ನಾವು ಒಂದು ರೊಟ್ಟಿಯನ್ನು ಮಾಡ್ಕೊತೀವಿ. ನೋಡಿ ಈ ರೀತಿಯಾಗಿ ರೊಟ್ಟಿಯನ್ನು ನಾವು ಬಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾವು ರೊಟ್ಟಿನ ಬಡ್ಕೊಳ್ಳಬೋದು. ಈ ಥರ ಪೈಪ್ ತೊಗೊಂಡು ಉತ್ಕೋಬೋದು. ಈ ರೀತಿ ಉತ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ನೋಡಿ ಇಲ್ಲಿ ತವ ಕಾದಿದೆ, ತವದ ಮೇಲೆ ಇವಾಗ ನಾನು ರೊಟ್ಟಿಯನ್ನು ಹಾಕ್ತೀನಿ. ತವ ಕಾದ್ಮೇಲೆ ರೊಟ್ಟಿಯನ್ನು ಹಾಕೋದಾದ್ಮೇಲೆ ಇದಕ್ಕೆ ನೀರನ್ನ ಮೇಲ್ಗಡೆಯಿಂದ ಒಂದು ಬಟ್ಟೆ ತೊಗೊಂಡು ನೀರನ್ನ ಹಾಕಬೇಕಾಗುತ್ತೆ. ನೋಡಿ ನೀವು ಹಳೆ ಬಟ್ಟೆಗಳನ್ನ ಯೂಸ್ ಮಾಡಬೇಡಿ ದಯವಿಟ್ಟು. ನೋಡಿ ಈ ರೀತಿಯಾದಂಥ ಒಂದು ಹೊಸ ಕರ್ಚಿಪ್ ತೊಗೊಳ್ಳಿ, ಇಲ್ಲ ಹೊಸ ಕಾಟನ್ ಬಟ್ಟೆ ತೊಗೊಳ್ಳಿ, ಅದನ್ನು ತೊಗೊಂಡ್ಬಿಟ್ಟು ಈ ಥರ ನೀರು ಮೇಲೆ ರೊಟ್ಟಿ ಮೇಲೆ ನೀರನ್ನು ಹಾಕೋದನ್ನು ನೀವು ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಆಗ್ತಾಯಿದೆ. ಈ ರೀತಿಯಾಗಿ ತಣ್ಣೀರನ್ನು ಮೇಲ್ಗಡೆ ನಾವು ಹಾಕ್ಕೋಬೇಕಾಗುತ್ತೆ. ಏನಕ್ಕಂದರೆ ಮೇಲ್ಗಡೆ ಎಲ್ಲ ಹಿಟ್ಟಿರುತ್ತಲ್ಲ, ಅದೆಲ್ಲ ಮೇಲ್ಗಡೆ ಹಿಟ್ಟಿದ್ದ ಏನಾಗುತ್ತೆ ಅದು ಬೇಗ ಸುಟ್ಟೋಗಿ ಒಂಥರ ಎಲ್ಲೋ ಇಷ್ಟು ಕಾಣೋದ್ರಿಂದ ನಾವು ರೊಟ್ಟಿ ಚೆನ್ನಾಗಿ ಸ್ಮೂತಾಗಿ ಬರಲಿ ಅಂತ ನೀರು ಹಾಕ್ಕೊತೀವಿ. ಒಂದು ರೊಟ್ಟಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ನೋಡಿ ಇನ್ನೊಂದು ರೊಟ್ಟಿಗೆ ನಾವಿಲ್ಲಿ ಬೇಗ ರೆಡಿ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಹಂಚು ಕಾದಿರುತ್ತೆ ಅಲ್ವಾ, ಅದಕ್ಕೋಸ್ಕರ. ಅವಾಗ ಇನ್ನೊಂದು ರೊಟ್ಟಿಲಿ ಬೇಗ ಮಾಡ್ಕೊಳೋದ್ರಿಂದ ನಮ್ಮದು ಕೂಡ ಬೇಗ ಕೆಲಸಗಳು ಸಾಗ್ತಾ ಇರುತ್ತೆ. ನೋಡಿ ಇದೂ ಅಷ್ಟೇ ಇದೇ ರೀತಿಯಾಗಿ ನೋಡಿ ಈಗ ಇದು ಆಗ್ತಾಯಿದೆ, ಈ ರೀತಿಯಾಗಿ ಆಗ್ತಾಯಿದೆ. ನೋಡಿ ಇಲ್ಲೊಂದು ರೆಡಿ ಆಗ್ತಾ ಇದೆ. ಈ ರೀತಿಯಾಗಿ ಕೂಡ ನಾವು ಮಾಡ್ಕೋಬೋದಾಗುತ್ತೆ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ ವೀಕ್ಷಕರೇ ಎಷ್ಟು ಸ್ಮೂತಾಗಿ ಎಷ್ಟು ನೀಟಾಗಿ ಬಂದಿದೆ ರೊಟ್ಟಿ. ನನಗೂ ರೊಟ್ಟಿ ಕೂಡ ಬರ್ತಿರಲಿಲ್ಲ, ನಾನು ಕಲ್ತ್ಕೊಂಡೇ ಮಾಡ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ರೊಟ್ಟಿ. ಆಯ್ತು, ಇವಾಗ ಇದೊಂದು ರೊಟ್ಟಿ ಆಗಿದೆ. ಇವಾಗ ನಾವು ನೆಕ್ಸ್ಟ್ ರೊಟ್ಟಿನ ಇದ್ರ ಮೇಲೆ ಹಾಕಬೇಕಾಗುತ್ತೆ. ನೋಡಿ ಯಾವ ರೀತಿಯಾಗಿ ಸ್ಮೂತಾಗಿ ರೊಟ್ಟಿ ಬಂದಿದೆ. ನೋಡಿ ಇದಾಗಿದ ತಕ್ಷಣ ಇದನ್ನು ನಾವು ಇದಕ್ಕೆ ಹಾಕೋಣ. ನೋಡಿ ಆಗಿದೆ ಅದು. ನೋಡಿ ಈ ರೀತಿಯಾಗಿ ನಾವು ಹಾಕಬೇಕಾಗುತ್ತೆ. ನೋಡಿ ರೊಟ್ಟಿ ಆಗಿದೆ, ಚಟ್ನಿ ಇದೆ. ಈ ರೀತಿಯಾಗಿ ರೆಡಿ ಮಾಡಿಕೊಂಡು ನಾವು ಈಗ ರವಿ ಅವ್ರಿಗೆ ಊಟಕ್ಕೆ ಕೊಡೋಣ. ಅವರು ಏನು ರಿಯಾಕ್ಷನ್ ಬರುತ್ತೆ ನೋಡೋಣ. ಚಟ್ನಿ ಮತ್ತು ನೋಡಿ ಚಟ್ನಿ ಹಾಕಿದ್ದೀನಿ, ಮೊಸರು ಕೊಟ್ಟಿದ್ದೀನಿ, ಉಪ್ಪಿನಕಾಯಿ ಹಾಕಿದ್ದೀನಿ. ಏನು ಹೇಳ್ತಾರೋ ನೋಡೋಣ, ಅವರಿಗೆ ಇಷ್ಟ ಆಗುತ್ತೋ ಇಲ್ವೋ ನೋಡೋಣ. ಗುರಾಳ್ ಪುಡಿನೂ ನೋಡಿ ನಮ್ಮ ಅತ್ತೆ ಕಳಿಸಿರೋ ಗುರಾಳ್ ಪುಡಿ ಇದೆ. ನಮ್ಮ ಅತ್ತೆ ಕಳಿಸಿರೋ ಸೂಪರಾಗಿದೆನಾ? ಥ್ಯಾಂಕ್ ಯು. ನೋಡಿ ಅವ್ರ ರಿಯಾಕ್ಷನ್ ನೋಡಿ ಹೇಗಿದೆ. ನನ್ನ ಮಗ ತಿಂತಾನೆ ಇವಾಗ, ಅವನ ರಿಯಾಕ್ಷನ್ ಹೇಗಿದೆ ನೋಡೋಣ. ಚೆನ್ನಾಗಿದೆ ನಮ್ಮ ಮಗನೇ? ಸೂಪರಾ? ಥ್ಯಾಂಕ್ ಯು.